ವೆಲ್ಕಮ್ ಟು ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ದೇಹಕ್ಕೆ ತಂಪು ಕೊಡುವಂತಹ ಈ ಬಿಸಿಲಿನ ಬೇಗೆಗೆ ನಮಗೆ ದೇಹಕ್ಕೆ ತಂಪು ನೀಡುವಂತಹ ರಾಗಿ ಅಂಬಲಿನ ನಾವು ತುಂಬ ಟೇಸ್ಟಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯಲ್ಲಿ ಸಣ್ಣ ಮಕ್ಕಳಿಗೋಸ್ಕರ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿದ್ರೆ ಖಂಡಿತವಾಗಲೂ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ ರಾಗಿ ಅಂಬಲಿನ ಕುಡಿತಾರೆ. ನೋಡಿ, ನಾನು ಒಂದು ಪಾತ್ರೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದು ನೀರು ಚೆನ್ನಾಗಿ ಕುದ್ದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಅಥವಾ ಹಾಕಿ ಕೊಡಿ. ಏಲಕ್ಕಿ ಪುಡಿ ಅಥವಾ ಒಣಶುಂಠಿ ಪುಡಿನ ಹಾಕಿ ಕೊಟ್ಟರೆ ಮಕ್ಕಳಿಗೆ ಘಮ ಸ್ಮೆಲ್ಲಿಗೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನಾವು ಕೂಡ ಇದೇ ರೀತಿ ರಾಗಿ ಅಂಬಲಿನ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಬಿಸಿಲಿನ ಸಮಯದಲ್ಲಿ ನಾವು ಈ ರೀತಿ ರೆಸಿಪಿಗಳನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನೀರು ಕುದಿಯುತ್ತಿರುವಾಗಲೇ ನಾವು ಯಾವ ಬೌಲಲ್ಲಿ ನೀರನ್ನು ಹಾಕಿದ್ವೋ ಅದೇ ಬೌಲಲ್ಲಿ 1 ಬೌಲಷ್ಟು ರಾಗಿ ಹಿಟ್ಟನ್ನು ಗಂಟಿಲ್ಲದೆ ಇರೋ ರೀತಿ ಇದೇ ರೀತಿ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆನಂತರ ಕುದೀತಾ ಇರುವಂತಹ ಬೆಲ್ಲದ ನೀರಿಗೆ ಈ ರಾಗಿ ಹಿಟ್ಟನ್ನು ಹಾಕಿ, ಕಲಸಿದಂತಹ ಹಿಟ್ಟನ್ನು ಹಾಕಿ ಇದಕ್ಕೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಆವಾಗಲೇ ನಮಗೆ ರಾಗಿ ಅಂಬಲಿ ತುಂಬ ಟೇಸ್ಟಾಗಿ ಬರುತ್ತೆ. ತುಂಬ ಸಿಂಪಲಾಗಿ ತೋರಿಸಿದ್ದೀನಿ. ಕೇವಲ 3 ಅಥವಾ 4 ನಿಮಿಷದಲ್ಲಿ ಈ ವಿಡಿಯೋ ಇದೆ. ಪೂರ್ತಿ ವಿಡಿಯೋನ ನೋಡಿ. ದೇಹಕ್ಕೆ ತುಂಬ ತಂಪು ಕೊಡುವಂತಹ ರಾಗಿ ಅಂಬಲಿನ ಇದೇ ರೀತಿ ನಾವು ಬೇಕಿದ್ರೆ ಜೋಳದ ಹಿಟ್ಟಿನಿಂದ ಕೂಡ ಅಂಬಲಿನ ಮಾಡಿಕೊಂಡು ಸೇವನೆ ಮಾಡ್ಬೋದು. ಮಕ್ಕಳಿಗೋಸ್ಕರ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ದೊಡ್ಡವರು ಸೇವನೆ ಮಾಡೋದಾದರೆ ಖಂಡಿತವಾಗಲೂ ಉಪ್ಪನ್ನು ಹಾಕಿ ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ. ರಾತ್ರಿ ಸಮಯದಲ್ಲಿ ಹಿಟ್ಟನ್ನು ನೀರಲ್ಲಿ ಕಲಸಿ ನೆನೆಸಿಡೋದ್ರಿಂದ ಬೆಳಗ್ಗೆಗೆ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ಹುಳಿಯಾಗಿ ಬಂದಿರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಇದನ್ನು ನೆನೆಸಿಡಿ. ಹಿಟ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆನಂತರ ನಾವು ಬೆಳಗ್ಗೆ ಎದ್ದು ಇದೇ ರೀತಿ ಅಂಬಲಿನ ಉಪ್ಪು ಹಾಕಿಬಿಟ್ಟು ಮಜ್ಜಿಗೆನ ಸೇರಿಸ್ಬಿಟ್ಟು ಸೇವನೆ ಮಾಡೋದ್ರಿಂದ ಆಹಾ, ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಟೇಸ್ಟಾಗಿರುತ್ತೆ. ಸ್ವಲ್ಪ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ 1 ಬೌಲಿಗೆ 1 ಸ್ಪೂನ್ ತುಪ್ಪನ ಖಂಡಿತವಾಗ್ಲೂ ಹಾಕಲೇಬೇಕು. ತುಪ್ಪ ಹಾಕೋದ್ರಿಂದ ನಮಗೆ ಇದು ಯಾವುದೇ ರೀತಿ ನಮಗೆ ಬೇದಿ ಆಗಲಿಕ್ಕೆ ತುಂಬ ಸರಳ ಆಗುತ್ತೆ. ನಮಗೆ ಹೊಟ್ಟೆ ಗಟ್ಟಿ ಮಾಡೋದು ಕಡಿಮೆ ಆಗುತ್ತೆ. ರಾಗಿ ತಿನ್ನೋದ್ರಿಂದ ಕೆಲವೊಬ್ಬರಿಗೆ ಹೊಟ್ಟೆ ತುಂಬ ಗಟ್ಟಿ ಆಗುತ್ತೆ. ಆವಾಗ ಅವರಿಗೆ ತುಪ್ಪದಲ್ಲಿ ಇದನ್ನು ರಾಗಿ ಅಂಬಲಿನ ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅನಿಸಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡು ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಆ ರಾಗಿ ಅಂಬಲಿಗೆ ಗಟ್ಟಿ ಹಾಲನ್ನು ಹಾಕ್ತಾಯಿದ್ದೀನಿ. ಮಕ್ಕಳಿಗೋಸ್ಕರ ಮಾಡ್ತಾಯಿರೋ ಸ್ವೀಟ್ ರಾಗಿ ಅಂಬಲಿ. ನೀವು ಉಪ್ಪು ಹಾಕಿ ಮಾಡಿಕೊಂಡ್ರೆ ಖಂಡಿತವಾಗಲೂ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಟ್ಕೊಂಡು ತಿಂತಾ ಇದ್ದರೆ ಆಹಾ, ಸ್ವರ್ಗ ಸುಖ ಆಗುತ್ತೆ ಈ ಬೇಸಿಗೆಯಲ್ಲಿ. ಖಂಡಿತವಾಗ್ಲೂ ನಾನು ಅದನ್ನು ಒಮ್ಮೆ ವಿಡಿಯೋ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ನಾನು ಮತ್ತೆ ಕೊನೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಒಂದು ಸ್ವಲ್ಪ ಬಿಸಿಲಿನ ತಾಪಕ್ಕೆ ತಂದು ಕುಡಿದಂತಹ ಎಳೆನೀರಿನ ಕೊಬ್ಬರಿ ಇತ್ತು, ಅದನ್ನು ಕೂಡ ನಾನು ತುರಿದು ಆ ರಾಗಿ ಅಂಬಲಿಗೆ ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಹಸಿ ಕೊಬ್ಬರಿ ಮತ್ತು ಬೀಟ್ರೋಟ್ ತುರಿನ ಹಾಕಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತುಂಬ ಖುಷಿಯಿಂದ ಇದನ್ನು ಕುಡಿದ್ರು. ಮಕ್ಕಳಿಗೆ ಶಾಲೆಯಿಂದ ಬರೋದ್ರೊಳಗೆ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಬೆಳಗ್ಗೆ ಶಾಲೆಗೆ ಹೋಗುವಾಗ ಇದನ್ನು ಮಾಡಿ ಮಕ್ಕಳಿಗೆ ಕುಡಿಸಿ ಕಳಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಟ್ ಹೀಟ್ ಬಾಡಿ ಇರೋರು ಬೀಟ್ರೋಟ್ನನ್ನು ಖಂಡಿತವಾಗಲೂ ಸ್ಕಿಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.